ನಿರ್ವಹಣಾ ಸ್ಥಳಕ್ಕೆ ದಿಢೀರ್ ಭೇಟಿ ನೀಡುವ ಮೂಲಕ ಪರಿಶೀಲನೆ ನಡೆಸಿದ ಉಪ ಲೋಕಾಯುಕ್ತರು ಗದಗ್ ನಗರಸಭೆಯ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ. ಇಲ್ಲಿನ ಅವ್ಯವಸ್ಥೆಯನ್ನ ಕಂಡು ಉಪ ಲೋಕಾಯುಕ್ತರು ತೀವ್ರ ಕೆಂಡಾಮಂಡಲ ಆಗಿದ್ದಾರೆ. ಗದಗ್ ನಗರದ ಬಳಗಾನೂರು ರಸ್ತೆಯಲ್ಲಿನ ಕಸ ನಿರ್ವಹಣಾ ಘಟಕಕ್ಕೆ ಭೇಟಿ ನೀಡಿದ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಇವರು ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್ಕಾರದ ಬಳಿ ಹಣ ಇಲ್ಲ ಅಂದ್ರೆ ಹೇಳ್ರಿ, ನಾನು ಸರ್ಕಾರದಿಂದ ಹಣ ಮಂಜೂರು ಮಾಡಿಸುವೆನು. ಕಳೆದ 13 ವರ್ಷಗಳಿಂದ ಇದೇ ರೀತಿಯ ಅವ್ಯವಸ್ಥೆ ಇದೆ ಎಂದ್ರೆ ಇಲ್ಲಿ ನೀವು ಏನು ಕೆಲಸ ಕಾರ್ಯ ಮಾಡುತ್ತಿದ್ದೀರಿ ಎಂದು ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕೂಡಲೇ ಪರಿಸರ ತಜ್ಞರನ್ನು ಕರೆಸಿ ಹದಗೆಟ್ಟ ವ್ಯವಸ್ಥೆಯನ್ನು ಸರಿಪಡಿಸಲು ಸೂಚಿಸಿದರು. ಯುದ್ಧೋಪಾಯದಲ್ಲಿ ಇಲ್ಲಿನ ಕೆಲಸ ಮಾಡಿಸಬೇಕು, ಇಲ್ಲದಿದ್ದರೆ FIR ಮಾಡಿ ನಿಮ್ಮ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಖಡಕ್ ಎಚ್ಚರಿಕೆ ನೀಡಿದರು. ಗದಗ್ ನಗರಸಭೆಯ ಆಡಳಿತ ಅಧಿಕಾರಿಗಳು ಆದ ಗದಗ್ ಜಿಲ್ಲಾ ಕಾರ್ಯನಿರ್ವಹಣಾ ದಂಡಾಧಿಕಾರಿ CN ಶ್ರೀಧರ್, ಪೌರಾಯುಕ್ತ ರಾಜಾರಾಮ್ ಪವಾರ್ ಹಾಗೂ ಪರಿಸರ ಅಭಿಯಂತರ ಆನಂದ್ ಬದಿ ಇವರ ವಿರುದ್ಧ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ಇವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಕೆನಾಲ್ ಮಾಡಿ ಇದ್ರ ಮೂಲಕ ಟ್ಯಾಂಕಿಗೆ ಓಪನ್ ಮಾಡಿ. ಎಲ್ಲಿ ಗೋಡೆ ಆ ಕಡೆನಾ? ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತೀರಪ್ಪ ಗೊಬ್ಬರ? ಒಂದು ದಿವಸಕ್ಕೆ ಎಷ್ಟಾಗುತ್ತೆ? ಒಂದು 50 ಚೀಲ. 50 ಚೀಲ ಒಂದು ದಿನಕ್ಕೆ. ಇದೆಷ್ಟು ಖಾಲಿ ಆಗುತ್ತೆ? ಇದು ಒಂದು 20 ರಿಂದ 30 ಚೀಲ ಆಗಬೇಕು ಅಂತಂದರೆ ಎಷ್ಟು ಲಾರಿ ಲೋಡ್ ಖರ್ಚಾಗುತ್ತೆ? ಒಂದು 20 ರಿಂದ 30 ಟ್ರ್ಯಾಕ್ಟರ್ಗಳು ಸಂಬಂಧ ಆಗ್ತಿದೆ ಸರ್. ಅದರಿಂದ ಪಾನಿ ಅಷ್ಟ ಬಂದಾಗ ಚೀಲ ತುಂಬಬೇಕಾಗುತ್ತೆ. 50 ಚೀಲದಿಂದ ಒಂದು ರಿಕ್ವೆಸ್ಟ್ ತರ್ತಾರಲ್ಲ, ಅದು ಎಷ್ಟು ಖರ್ಚಾಗುತ್ತೆ? ಲಾರಿ ಮಳೆ ಬಂದ್ರೆ ಹೋಗಿದೆ ಆ ಕಡೆಗೆಲ್ಲ. ಎಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ ಹೇಳಿ? ಇದು ಅಲ್ಲಿಂದನೂ ಕಾಲುವೆ ಮಾಡ್ತಿದ್ದೀವಲ್ಲ, ಎಷ್ಟು ದುಡ್ಡು ಖರ್ಚಾಗಿದೆ ಕೇಳ್ತೀನಿ ನಾನು. ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ, ಏನು ಮೇಂಟೆನೆನ್ಸ್ ಮಾಡಿದ್ದೀರಾ ಇದು ಕೇಳ್ತೀನಿ. 2026ವರೆಗೂ ಹಿಂಗೆ ಇಟ್ಕೊಂಡಿರೋದು. 2013ರಿಂದ 13-14ರಿಂದ 26ರವರೆಗೆ ಎಷ್ಟು ವರ್ಷ ಆಯಿತು? 13 ವರ್ಷ. 13 ವರ್ಷದಿಂದ ಹಿಂಗೇನಾ ಇದು? ದಿನ ಯಾರು ಬರೋದು ಇಲ್ಲಿ ನೋಡೋದು? ಇದಕ್ಕೆ ವಾಚ್ಮೆನ್ನು, ನಿಮ್ಮ ಇವರು ಇಂಜಿನಿಯರ್ ಯಾರು ಬರೋದು? ನಾನು ಬರ್ತೀನಿ ಸರ್. ನಮ್ಮ ಇನ್ನೊಬ್ಬರು. ಏನು ಬರ್ತೀರಾ ನೀವು? ಯಾಕೆ ಬರ್ತೀರಾ ಹೇಳಿ ಇಲ್ಲಿಗೆ? ನೀವು ಬರೋ ಉದ್ದೇಶ ಹೇಳಪ್ಪ. ಇಲ್ಲಿ ಬರ್ತೀರಾ, ನೋಡ್ಕೊಂಡು ಹೋಗ್ತೀರಾ. ಬರೋ ಉದ್ದೇಶ ಏನು ನೋಡೋಕ್ಕೆ ಬರ್ತೀರಾ? ಏನು ಮಾಡೋಕ್ಕೆ ಬರ್ತೀರಾ? ಏನು ಡ್ಯೂಟಿ, ಏನು ಅಡ್ಜಸ್ಟ್ ಮಾಡಿರ್ತಾರೆ? ಇದು ಗಾಳಿಗಾಲ ಬಂದಿರೋದೇನ್ರಿ? ಇದು ಯಾವನಾರು ಸುಮ್ಮನೆ ಏನೋ ಬುರುಡೆ ಬಿಡಬಾರ್ದು. ದಿನ ಬಂದು ಬರ್ತೀನಿ, ನೋಡ್ತೀನಿ, ಹೋಗ್ತೀನಿ, ಅಷ್ಟೇ ಆಗಿದೆ ನಿಮ್ಮದು. ಬಂದರೆ ಕೆಲಸ ಮಾಡಲ್ಲ, ಏನು ನೋಡಲ್ಲ, ಸುಮ್ಮನೆ ಒಂದು ವಾಕಿಂಗ್ ಮಾಡ್ಕೊಂಡು ಹೋಗ್ಬಿಡಕ್ಕೆ ಬರೋದು ಇಲ್ಲಿಗೆ. ಯಾವುದೂ ಸರಿಯಾಗಿಲ್ಲ ನಿಮ್ಮದ್ರಲ್ಲಿ. ಡ್ರೈ ವೇಸ್ಟ್ ಸರಿಯಾಗಿ ಇದಾಗ್ತಿಲ್ಲ, ವೆಟ್ ವೇಸ್ಟ್ ಮಾಡ್ತೀನಿ. ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ, ಇನ್ನು ಆಗ್ತಾನೇ ಇದೆ ಕಂಪ್ಲೈನ್ಸ್. ಎಷ್ಟು ಬೇಗ ಆಗಲ್ವಲ್ಲ ಕಂಪ್ಲೈನ್ಸ್? ಆ ಕಂಪ್ಲೈನ್ಸ್ ಆಗೋವ್ರಿಗೂ ಬಿಡೋದ. ನೀವು ಈ ಕರೆಯಾಗಿ ಸ್ಟ್ರಿಕ್ಟಾಗಿ ಕ್ರಮ ತಗೊಂಡಿದ್ರೆ ನಾನು ನಿಮ್ಮ ಮೇಲೆ ಕ್ರಮ ತಗೋತೀನಿ. ಇದು ಗೊತ್ತಾಯ್ತಾ? ಹಾಂ, ನೀವೇನು ಬೇಕೋ ಗೌರ್ಮೆಂಟಿಗೆ ದುಡ್ಡಿಲ್ಲ ಅಂತಂದರೆ ಬೇಕಾದ್ರೆ ನನಗೆ ಕಳಿಸಿ, ನಾನು ನಿಮ್ಗೆ ಸ್ಯಾಂಕ್ಷನ್ ಮಾಡಿಸ್ಕೊಳಕ್ಕೆ ನಾನು ಅವ್ರಿಗೆ ಬರೀತೀನಿ. ಗೊತ್ತಾಯ್ತು? ತಗೊಂಡು ವಾರ್ ಫುಟಿಂಗಲ್ಲಿ ಮಾಡಿ ಇದನ್ನೆಲ್ಲ ನೀಟಾಗಿ ಇಟ್ಕೋಬೇಕು ಸರ್. ನೀಟಾಗಿ ಅಂತಂದರೆ ಎಲ್ಲೆಲ್ಲಿ ಏನೇನು ಇಡಬೇಕೋ ಇರೋ ಜಾಗಗಳಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಮಾಡಬೇಕು. ಯಾರೋ ಒಂದು ಸೈಂಟಿಫಿಕ್ ಒಂದು ಸ್ಟಡಿ ಮಾಡಿಸಿ, ಒಬ್ಬರನ್ನ ಕರೆಸಿ ಸರ್. ಎನ್ವೈರನ್ಮೆಂಟಲ್ ಇವರು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಒಂದು ಜಾಯಿಂಟಾಗಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್